ಪ್ರಸ್ತಾವ ಪದ್ಧತಿಯ 8ನೇ ಶ್ಲೋಕದಲ್ಲಿ ದೇಶಿಕರು ಪಾದುಕೆಯನ್ನ ಸ್ತುತಿಸುವುದಕ್ಕೆ ತಮಗೆ ಅರ್ಹತೆ ಇಲ್ಲ ಅಂತಾನು, ತಮ್ಮ ಸಾಮರ್ಥ್ಯದಲ್ಲಿ ತಮಗೇ ನಂಬಿಕೆ ಇಲ್ಲ ಅಂತಾನು ಹೇಳಿ ಅದಕ್ಕೆ ಸಾಕ್ಷಿನೂ ಕೊಡ್ತಾ ಇದ್ದಾರೆ. ಅಶ್ರದ್ಧಾನಮಪಿ ನನ್ವುಧುನಾ ಸ್ವಕೀಯೇ ಸ್ತೋತ್ರೇ ನಿಯೋಜಯಸಿ ಮಾಂ ಮಣಿಪಾದುಕೆ ತ್ವಂ ದೇವ ಪ್ರಮಾಣಮಿಹ ರಂಗಪತಿ ತತಾತ್ವೇ ತಸ್ಯೈವ ದೇವಿ ಪದ ಪಂಕಜಯೋರ್ ಯಥಾತ್ವಂ. ಇಲ್ಲಿ ಅಶ್ರದ್ಧಾನಮಪಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಶ್ರದ್ಧೆ ಇಲ್ಲ ಅಂತ ಹೇಳ್ಕೊತಾ ಇದ್ದಾರೆ. ಪಾದುಕೆಯನ್ನ ಕುರಿತು ಹೇಳ್ತಿದ್ದಾರೆ. ನನು ಮಣಿ ಪಾದುಕೆ ಅಂದಾಗ ಮಣಿಗಳಿಂದ ಕೂಡಿರುವ ಪಾದುಕೆಯೇ, ತ್ವಂ ನೀನು, ಮಾಂ ಅಂದ್ರೆ ನನ್ನನ್ನ, ಅಶ್ರದ್ಧಾನಮಪಿ ಶ್ರದ್ಧೆ ಇಲ್ಲದವನಾದರೂ, ಸ್ವಕೀಯೇ ನಿನ್ನನ್ನ ಕುರಿತು ಸ್ತೋತ್ರ ಮಾಡುವುದರಲ್ಲಿ, ನಿಯೋಜಿಸಿದ್ದೀಯ, ತೊಡಗಿಸಿದ್ದೀಯ. ದೇವಿ ತ್ವಂ ತಸ್ಯೈವ ನೀನು ಆ ಭಗವಂತನಿಗೆ ಮಾತ್ರ, ಪದಪಂಕಜಯೋಹೋ ಕಮಲದ ಹೂವಿನಂತಿರುವ ಪಾದಗಳಿಗೆ, ಯಥಾ ಹೇಗಿರುವೆಯೋ, ತಥಾತ್ವೇ ಹಾಗೆ ಇರುವ ವಿಷಯದಲ್ಲಿ, ದೇವರಂಗಪತಿ ಇಹ ಪ್ರಮಾಣಂ ದೇವ ಆ ರಂಗನಾಥ ಈ ಲೋಕದಲ್ಲಿ ಇದಕ್ಕೆ ಸಾಕ್ಷಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೇ ಪಾದುಕೆಯೇ, ನಿನ್ನನ್ನ ಸ್ತೋತ್ರ ಮಾಡಬೇಕೆಂದು ನನಗೇನು ಶ್ರದ್ಧೆ ಇಲ್ಲ, ಆಸಕ್ತಿ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ನಿನ್ನನ್ನ ಸ್ತೋತ್ರ ಮಾಡೋ ಹಾಗೆ ನೀನು ಹೇಳ್ತಿದ್ದೀಯ, ನಾನು ಮಾಡ್ತಾ ಇದ್ದೀನಿ. ನೀನು ಭಗವಂತನ ಪಾದಗಳಿಗೆ ಯಾವ ರೀತಿ ಇರುವೆಯೋ ಅದನ್ನ ರಂಗನಾಥ ನನಗೆ ಹೇಳಬೇಕು. ಪಾದುಕೆ ಧರಿಸಿದವರಿಗೆ ಮಾತ್ರವೇ ಅದು ಹೇಗಿದೆ ಅಂತ ಗೊತ್ತಾಗೋದು. ಹೊಸದಾಗಿ ಪಾದುಕೆ ತಗೊಂಡವರು ನಾವುಗಳು ಹಾಕೋದಕ್ಕೆ ಪಾದುಕೆ ಅನ್ಬಾರ್ದು, ಚಪ್ಪಲಿ ಅಂತಾನೆ ಹೇಳೋದು. ಅದನ್ನ ಚಪ್ಪಲಿ ತಗೊಂಡ್ರೆ ಅದು ಧರಿಸ್ಕೊಂಡು ಓಡಾಡೋದಕ್ಕೆ ಹಿತವಾಗಿದೆಯೋ ಅಥವಾ ಕಾಲ್ ಕಚ್ಚತ್ತ ಏನು ಎಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ, ಧರಿಸಿದವರು ಮಾತ್ರನೇ ಹೇಳಕ್ಕಾಗೋದು. ಹಾಗೆ ಈ ಪಾದುಕೆ ಹೇಗಿದೆ ಅನ್ನೋದನ್ನ ಆ ರಂಗನಾಥನೇ ನನಗೆ ಹೇಳಬೇಕು. ಭಗವಂತನ ಪಾದಗಳನ್ನ ರಕ್ಷಣೆ ಮಾಡುವುದರಲ್ಲಿ ನಿನಗೆ ಸಾಮರ್ಥ್ಯವಿಲ್ಲ ಅಂತ ನೀನು ತಿಳಿದುಕೊಂಡಿರುವ ಹಾಗೆ, ನಿನ್ನನ್ನ ಸ್ತುತಿಸುವ ಸಾಮರ್ಥ್ಯ ನನಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕೆ ಶ್ರೀರಂಗನಾಥನೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಪಾದುಕೆಗೆ ಭಗವಂತನ ಪಾದಗಳನ್ನ ನಾನು ಸರಿಯಾಗಿ ರಕ್ಷಿಸ್ತೀನೋ ಇಲ್ವೋ, ನಾನು ಅವನ ಪಾದಗಳಿಗೆ ತೊಂದರೆ ಆಗದ ಹಾಗೆ ಮೃದುವಾಗಿದ್ದೀನೋ ಇಲ್ವೋ, ಈ ಎಲ್ಲ ಅನುಮಾನಗಳು ಇದೆಯಂತೆ. ಆ ಪಾದುಕಾದೇವಿ ಆ ಅನುಮಾನಗಳನ್ನ ಇಟ್ಕೊಂಡಿರೋ ಹಾಗೆ ಈ ಪಾದುಕೆಯನ್ನ ಹೊಗಳುವ ಶಕ್ತಿ ನನಗಿದೆಯಾ ಇಲ್ವಾ ಅನ್ನೋದು ನನಗಿರುವ ಅನುಮಾನ. ಆ ಅನುಮಾನ ಇರೋದಕ್ಕೆ ನನಗೆ ಶ್ರೀರಂಗನಾಥನೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.